ರಾಜ್ಯದಲ್ಲಿ ಕೋವಿಡ್ ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ಪ್ರಕರಣದ ಆಘಾತ ನಮ್ಮಲ್ಲಿ ಕಾಡ್ತಾ ಇದೆ. ಅಂದರೆ ಈಗಾಗಲೇ ಕೋವಿಡ್ ಅಂತ ಎಲ್ಲರೂ ಸಹ ಭಯ ಪಡ್ತಾ ಇದ್ರು. ಆದರೆ ಈಗ ರಾಜ್ಯದಲ್ಲಿ ಮತ್ತೊಂದು ಮಂಗನ ಕಾಯಿಲೆ ಎಂಬಂತಹ ಜ್ವರ ಇನ್ನಷ್ಟು ಭೀಕರವಾಗಿ ಭಯವನ್ನು ಉಂಟುಪಡಿಸ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ KFD ಅವರು ನಡೆಸಿದಂತಹ ಸಮೀಕ್ಷೆಯ ಪ್ರಕಾರ ಅಂದರೆ 258 ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ 49 ಮಂಗನ ಕಾಯಿಲೆ ಪ್ರಕರಣಗಳು ದಾಖಲೆಯಾಗಿದೆ. ಇದರಲ್ಲಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಇಬ್ಬರು ಸಹ ಸಾವನ್ನಪ್ಪಿದ್ದಾರೆ ಈ ಒಂದು ಕಾಯಿಲೆಗೆ. ಮುಖ್ಯವಾಗಿ ಈ ಒಂದು ಜ್ವರದ ಲಕ್ಷಣಗಳು ವಿಪರೀತ ಕಾಲು ಕೈ ಸ್ನಾಯುಗಳ ನೋವು, ತಲೆನೋವು, ಜ್ವರ, ಈ ಒಂದು ಲಕ್ಷಣಗಳು ಕಂಡು ಬಂದರೆ ತಕ್ಷಣವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಅಂತ ಸರ್ಕಾರಿ ಆರೋಗ್ಯ ಇಲಾಖೆಯ ಆಯುಕ್ತರಾಗಿರುವಂತಹ ರಂದೀಪ್ ಅವರು ಹೇಳಿದ್ದಾರೆ. ಅಂದರೆ ಈಗಾಗಲೇ ಯಾರೆಲ್ಲ ಕಾಡಿಗೆ ಹೋಗ್ತಾ ಇದ್ದಾರೋ ಅವರೆಲ್ಲ ಒಂದು DEPA ತೈಲವನ್ನು ಅಳವಡಿಸ್ಕೊಂಡು ಅಂದರೆ ಅಪ್ಲೈ ಮಾಡಿಕೊಂಡು ಬಾಡಿಗೆಲ್ಲ ಹೋಗಬೇಕು ಕಾಡಿಗೆ ಅಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಹೇಳ್ತಾ ಇದ್ದಾರೆ. ಈಗಾಗಲೇ ಮಂಗನ ಕಾಯಿಲೆಗೆ ಬೇಕಾಗಿರುವಂತಹ ಒಂದು ವ್ಯಾಕ್ಸಿನ್ ನಮ್ಮ ಒಂದು ರಾಜ್ಯದಲ್ಲಿ ಇಲ್ಲ. ಅದಕ್ಕಾಗಿ ಈ ವರ್ಷ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು ಅಂತ ರಂದೀಪ್ ಅವರು ಹೇಳಿದ್ದಾರೆ. ಈಗಾಗಲೇ ನವೆಂಬರ್ ಮತ್ತು ಮೇ ತಿಂಗಳವರೆಗೆ ಈ ಒಂದು ಮಂಗನ ಕಾಯಿಲೆಯ ಪ್ರಕರಣಗಳು ಹೆಚ್ಚಾಗಿ ಕಾಣಿಸುತ್ತೆ. ಅದಕ್ಕೆ ಎಲ್ಲರೂ ಸಹ ಒಂದು ಪ್ರಿಕಾಷನ್ಸನ್ನು ತಗೊಳ್ಳಿ. ಆದಷ್ಟು ನೀವು ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಮಂಗನ ಕಾಯಿಲೆಯಿಂದ ದೂರ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಏನು ಅನ್ನಿಸ್ತು ಈ ಒಂದು ಮಂಗನ ಕಾಯಿಲೆ ಬಗ್ಗೆ ಕೇಳಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.